ಈಗಾಗಲೇ ಚುನಾವಣೆ ಘೋಷಣೆ ಆಗಿ ನಾಮಪತ್ರ ಒಂದ್ಸಲ ಪ್ರಕ್ರಿಯೆ ಆಗಿದೆ. ನಾಮಪತ್ರ ಸಲ್ಲಿಸಿದ್ದೀವಿ. ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ವಿ. ಆ ಕೆಲಸವನ್ನು ಇನ್ನೂ ಪೂರ್ಣ ಮಾಡಬೇಕಾಗಿತ್ತು. ಅವಕಾಶ ಸಿಗಲಿಲ್ಲ. ಕೊರೋನಾ 2 ವರ್ಷ ಕೊರೋನಾ ಬಂದಾಗ ಸಾಕಷ್ಟು ಕೆಲಸಗಳು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಅವಕಾಶ ನನ್ನ ಅಧ್ಯಕ್ಷರುಗಳು, ಹೈನುಗಾರಿಕೆ ಎಲ್ಲ ನನ್ನ ಸಹೋದ್ಯೋಗಿಗಳು ಸಹಕಾರ ಕೊಟ್ಟರೆ ಮತ್ತೊಮ್ಮೆ ನಾನು ಸ್ಪರ್ಧೆ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ. ಅವರೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ನಾನು ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸ ಇದೆ. ಈಗಾಗಲೇ ಹೈನುಗಾರಿಕೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳು ತರಬೇಕಾಗತ್ತೆ. ಈ ಹಿಂದೆ ಇದ್ದ ಹೈನುಗಾರಿಕೆ ಬೇರೆ, ಈಗ ಮಾಡರ್ನೈಸ್ ಆಗಿದೆ, ಸಾಕಷ್ಟು ಮಾಡರ್ನೈಸ್ ಆಗಿದೆ. ಅದನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ಅದನ್ನು ಹೈನುಗಾರಿಕೆಯಲ್ಲಿ ರೈತರಿಗೆ ಅದು ತಿಳಿಪಡಿಸಬೇಕು ಅಂತ. ಮತ್ತೆ ಒಕ್ಕೂಟದಲ್ಲಿ ಏನಾಗ್ತಾ ಇದೆ, ಒಕ್ಕೂಟ ಅಂದರೆ ಏನು, ಒಕ್ಕೂಟದ ಒಳಗಡೆ ಏನೇನು ಕೆಲಸಗಳು ಇರ್ತದೆ ರೈತರಿಗೆ ತಲುಪಿಸುವಂಥದ್ದು, ಅದನ್ನು ನಾವು ಜನರ ಬಳಿಗೆ ಮತ್ತೊಮ್ಮೆ ತೊಗೊಂಡೋಗಿ ಆ ರೈತರಿಗೆ ಅಂಶವನ್ನು ತಲುಪಿಸಬೇಕು ಅನ್ನೋದು ನಮ್ಮ ಉದ್ದೇಶ.